ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್. ನಾವಿವತ್ತು ಕವರ್ ಮಾಡ್ತಿರೋ ಕೆಫೆ ಬಂದು ದಿ ಇಂಡೀಸ್ ಕೆಫೆ, ದ ಇಂಡೀಸ್ 365 ಕೆಫೆ ಅಂತ. ಇದು ಲೊಕೇಟ್ ಆಗಿರೋದು ಸೆಕೆಂಡ್ ಮೇನ್ ರೋಡ್ ವಯಾಲಿ ಕವಲ್, ಲೋವರ್ ಪ್ಯಾಲೇಸ್ ಆರ್ಚಾರ್ಡ್ಸ್, ಪ್ಯಾಲೇಸ್ ಗುಟ್ಟಳ್ಳಿ ಹತ್ರ, ಮಲ್ಲೇಶ್ವರಂಗೆ ತುಂಬ ಹತ್ರ. ಸೊ ನೀವು ಸ್ಯಾಂಕಿ ಟ್ಯಾಂಕಿಂದ ಹೋದರೆ ಜಸ್ಟ್ ಅರೌಂಡ್ 200 ಮೀಟರ್ಸ್ ಅಷ್ಟೇ, ಅಷ್ಟು ನಿಯರಲ್ಲಿದೆ ಇದು. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಸೆಲ್ಫ್ ಸರ್ವಿಸ್ ಇರುತ್ತೆ, ಹಾಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಫ್ಯಾಮಿಲಿ ಡೈನಿಂಗ್ ಇದೆ. ಸೊ ಆಂಬಿಯನ್ಸ್ ಎಲ್ಲ ನೀವು ನೋಡ್ಬೋದು. ಇದು ಎಂಟ್ರೆನ್ಸ್ ಆಗಿರುತ್ತೆ. ಸೊ ವೇಟಿಂಗ್ ಲಾಂಜ್ ಇದು. ಹಾಗೆ ಇದು ಫಸ್ಟ್ ಫ್ಲೋರಲ್ಲಿ ನಿಮಗೆ ಎಂಟ್ರೆನ್ಸ್ ಸಿಗುತ್ತೆ. ಕ್ಯೂಟಾಗಿ ಈ ಒಂದು ವೆಲ್ಕಮ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಗಣೇಶನ ಮುಂದೆ ನೈವೇದ್ಯ ಇಟ್ಟಿದ್ರು. ಆಂಬಿಯನ್ಸ್ ನೀವು ನೋಡೋದಾದರೆ ವಾವ್, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪ್ಲೆಸೆಂಟಾಗಿ ಅನಿಸುತ್ತೆ. ಸೊ ದಿಸ್ ಇಸ್ ಪ್ಯೂರ್ ವೆಜ್ ಫೈನ್ ಡೈನಿಂಗ್. ಸೊ ನೀವು ನೋಡೋ ಹಾಗೆ ಕ್ರೌಡ್ ಅಂತೂ ತುಂಬ ಜನನೇ ಇದ್ದರು, ತುಂಬ ಜನ ಬರೋದು ಹೋಗೋದು. ಸೊ ಕ್ರೌಡ್ ವಾಸ್ ದೇರ್. ಮತ್ತು ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ ನಿಮಗೆ ಚೆನ್ನಾಗಿ ಪ್ಲೆಸೆಂಟಾಗಿ ಅನಿಸುತ್ತೆ. ನೀವು ಬರ್ಡೇ ಪಾರ್ಟೀಸ್ಗಾಗಿರ್ಬೋದು ಅಥವಾ ಲಂಚ್ ಆಗಿರಲಿ, ಆಫೀಸ್ ಲಂಚ್, ಇದಕ್ಕೆಲ್ಲ ಇದು ಒಳ್ಳೆ ಪ್ಲೇಸ್ ಅಂತ ಹೇಳ್ತೀನಿ. ಸೊ ಇಲ್ಲಿ ತಂಜಾವೂರ್ ಮೀಲ್ಸ್ ಅಂತ ಏನಿದೆ, ದಿಸ್ ಇಸ್ ವೆರಿ ಫೇಮಸ್. ಸೊ ಇದನ್ನ ತೊಗೊಳಕ್ಕೇ ತುಂಬ ಜನ ಬರೋದಿಲ್ಲಿ. ಯು ಮಸ್ಟ್ ಟ್ರೈ ದಿಸ್. ನಾನಲ್ಲಿ ಹೋದಾಗ ಫಸ್ಟ್ ಅವ್ರು ಕೇಳಿದ್ದೇನೆ ತಂಜಾವೂರ್ ಮೀಲ್ಸ್ ಟ್ರೈ ಮಾಡಿ ಅಂತ. ಸೊ ಅವ್ರದ್ದೇ ಮೀಲ್ಸ್ದು ಸೂಪ್ ಫಸ್ಟ್ ಸ್ಟಾರ್ಟ್ ಮಾಡೋದು. ಈ ಸೂಪ್ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಒಂದು ನಿಮಗೆ ಕೋರ್ಸ್ ಮೀಲ್ ಸಿಗುತ್ತೆ. ತುಂಬ ಐಟಮ್ಸ್ ಇತ್ತು. ಐ ಮೆನ್ಷನ್ಡ್ ಏನೇನು ಐಟಮ್ಸ್ ಅಂತ ಅದರಲ್ಲಿ ನಿಮಗೆ ತೆಗೆದಿದ್ದೀನಿ. ಸೊ ಇದು ತಮಿಳ್ನಾಡು ಸ್ಪೆಷಲ್ ಆ್ಯಕ್ಚುಲಿ. ತಂಜಾವೂರ್ ಅಂತ ಒಂದು ಊರಿದೆ. ಸೊ ಅದರದ್ದು ಮೀಲ್ಸ್ ಇದು. ಪ್ರತಿಯೊಂದು ಚೆನ್ನಾಗಿತ್ತಪ್ಪ, ನನಗಂತೂ ತುಂಬ ಇಷ್ಟ ಆಯಿತು ಈ ಪರ್ಟಿಕ್ಯುಲರ್ ಮೀಲ್ಸ್. ಸೊ ಇದಿಷ್ಟು ನಿಮಗೆ ಆದಮೇಲೆ ರೈಸ್ ಅನ್ಲಿಮಿಟೆಡ್ ಇರುತ್ತೆ. ಅವರೇ ಬಂದು ಸ್ವತಃ ಕೇಳಿ ರೈಸ್ನ ಬಡಿಸ್ತಾರೆ. ಆ ಒಂದು ಮಸಾಲೆ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ರೈಸ್, ತುಪ್ಪ, ಆಮೇಲೆ ನಿಮಗೆ ಆ್ಯಸ್ ಯೂಶುವಲ್ ಆಪ್ಷನ್ಸ್ ಸಾಂಬಾರ್, ರಸಮ್ ಪ್ರತಿಯೊಂದು ಇರುತ್ತೆ. ನಿಮಗೆ ಯಾವ್ದು ಬೇಕೋ ಹಾಕಿಸ್ಕೊಬೋದು. ಕೊನೆಯದಾಗಿ ಒಂದು ಮಸಾಲೆ ಮಜ್ಜಿಗೆ ಕೊಟ್ಟು ಡೆಸರ್ಟ್ಸ್ಗೆ ತುಪ್ಪ ಭರಿತಾ ಈ ಒಂದು ಪೊಂಗಲ್ ಮತ್ತು ಬಾಳೆಹಣ್ಣು ಪಾನ್ ಕೊಡ್ತಾರೆ. ಸಕ್ಕದಾಗಿರುತ್ತೆ. ಇನ್ನು ನಾರ್ತ್ ಇಂಡಿಯನ್ಗೆ ಬರೋದಾದರೆ ನಾವು ಕ್ರೀಮ್ ಆಫ್ ಬ್ರಾಕ್ಲಿ ತೊಗೊಂಡಿದ್ವಿ. ತುಂಬ ಸ್ವೀಟಿಶ್ ಇತ್ತು. ಫಸ್ಟ್ ಆಫ್ ಆಲ್ ನನಗೆ ಸಿಕ್ಕಾಪಟ್ಟೆ ಸ್ವೀಟ್ ಅನ್ನಿಸ್ತು. ಆಮೇಲೆ ಪಾಲಕ್ ಪತಾ ಚಾಟ್ ತೊಗೊಂಡ್ವಿ. ಇದು ಸ್ವಲ್ಪ ಆನ್ ಅ ಸ್ವೀಟರ್ ಸೈಡೇ ಇತ್ತು. ಸ್ಪೈಸಿ ಲವರ್ಸ್ಗೆ ಅಷ್ಟು ಇಡಿಸಲ್ಲ ಬಹುಶಃ. ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಚೆನ್ನಾಗಿ ಮಾಡ್ಬೋದಿತ್ತು ಫ್ಲೇವರ್ಸಲ್ಲಿ. ಈ ವಡೆ ತುಂಬ ಚೆನ್ನಾಗಿತ್ತು. ನಾವು ನಾರ್ಮಲ್ ಏನು ಮನೆ ಕಡೆ ಮಾಡ್ತೀವಿ ನುಚ್ಚುಂಡೆನ ಫ್ರೈ ಮಾಡಿದ್ರೆ ಹೇಗಿರುತ್ತೆ ಅದೇ ಥರ ಇತ್ತು. ತುಂಬ ಟೇಸ್ಟಿಯಾಗಿತ್ತು. ನೋಡ್ಬೋದು ಒಳಗೆ ಫಿಲ್ಲಿಂಗ್ ಎಲ್ಲ ಈ ಥರ ಚೆನ್ನಾಗಿರುತ್ತೆ. ಇದೊಂದು ತುಂಬ ಚೆನ್ನಾಗಿತ್ತು. ಯು ಕ್ಯಾನ್ ಟ್ರೈ ದಿಸ್ ಡೆಫಿನೆಟ್ಲಿ. ಇನ್ನು ಬಟರ್ ನಾನ್ ಮತ್ತು ಬಟರ್ ರೋಟಿ ತೊಗೊಂಡಿದ್ವಿ. ಎರಡೂ ಚೆನ್ನಾಗಿತ್ತು. ಆ್ಯಂಡ್ ಪನ್ನೀರ್ ಸ್ವಲ್ಪ ಸ್ಪೈಸಿ ಹೇಳಿ ಮಾಡಿಸ್ಕೊಂಡಿದ್ವಿ. ಸೊ ಸ್ಪೈಸಿ ಪನ್ನೀರ್ ಮಸಾಲ ಇದು ಕೂಡ ತುಂಬ ಚೆನ್ನಾಗಿತ್ತು. ಓವರಾಲ್ ಆಗಿ ಸ್ಪೈಸಿ ಲವರ್ಸ್ಗೆ ಸ್ಪೈಸ್ ಕಡಿಮೆ ಅನ್ನಿಸ್ಬೋದು, ಬಟ್ ಖಾರ ಕಡಿಮೆ ತಿನ್ನೋರಿಗೆ ದೇ ವಿಲ್ ರಿಯಲಿ ಲೈಕ್ ಇಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕೆಫೆ. ನೀವು ಟ್ರೈ ಮಾಡಿದರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.